ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 4ನೇ ತರಗತಿಯ ಇಂಗ್ಲಿಷ್ ಪಠ್ಯಪುಸ್ತಕದ ಪಾರ್ಟ್ 1 ಈ ಸೆಮಿಸ್ಟರ್ನಲ್ಲಿ ಬರುವಂತಹ ಯೂನಿಟ್ 1 ಹೌಸ್ ಹೋಲ್ಡ್ ಆರ್ಟಿಕಲ್ಸ್ನಲ್ಲಿ ಬರುವಂತಹ 2ನೇ ಭಾಗದ ಗದ್ಯವಾದಂತಹ ದ ನಾಟಿ ಆನಿಯನ್ ಗದ್ಯದ ಆಕ್ಟಿವಿಟೀಸನ್ನು ನೋಡೋಣ. ದ ನಾಟಿ ಆನಿಯನ್. ಇಲ್ಲಿ ಮೊದಲನೇದಾಗಿ ಅವರು ಕೊಟ್ಟಿರೋದು ಮ್ಯಾಚ್ ದ ವರ್ಡ್ಸ್ ಗಿವನ್ ಇನ್ ಲಿಸ್ಟ್ ಎ ವಿತ್ ದ ವರ್ಡ್ಸ್ ಇನ್ ಲಿಸ್ಟ್ ಬಿ ಅಂತ ಇದೆ. ಇಲ್ಲಿ ನಾವು ಹೊಂದಿಸಿಯನ್ನು ಬರೀಬೇಕು. ಹೊಂದಿಸಿ ಎ ಮತ್ತು ಬಿ ಕಾಲಮಲ್ಲಿ ಹೊಂದಿಸಿ ಬರೆಯೋದು. ನೋಡಿ, ಆನಿಯನ್ಸ್, ನೈಫ್, ಗೋಪು, ವಾಯ್ಸ್ ಅಂತ ಇದೆ. ಆನಿಯನ್ಸ್ ಅಂದರೆ ಈರುಳ್ಳಿ ಯಾವ ಬಣ್ಣದಾಗಿತ್ತು ನೋಡಿ, ರೆಡ್ ಆ್ಯಂಡ್ ವೈಟ್. ಆನ್ಸರ್ ಈಸ್ ಆನಿಯನ್ಸ್ ರೆಡ್ ಆ್ಯಂಡ್ ವೈಟ್ ಅಂತ ನಾವಿಲ್ಲಿ ಬರೀಬೇಕು. ಹಾಗೆಯೇ ನೈಫ್ ಯಾವ ರೀತಿ ಇತ್ತು, ಶಾರ್ಪ್. ನೈಫ್ ಶಾರ್ಪ್ ಆಗಿರುತ್ತೆ, ಹಾಗಾಗಿ ಶಾರ್ಪ್. ಗೋಪು ಅನ್ನುವಂಥ ವ್ಯಕ್ತಿಯಲ್ಲಿ ಅವನಿಗೆ ಹೊಂದುವಂಥ ಪದ ಟಯರ್ಡ್. ಅವನು ಸುಸ್ತಾಗಿದ್ದ. ಗೋಪು ಟಯರ್ಡ್. ವಾಯ್ಸ್, ಶಬ್ದ ಯಾವ ರೀತಿ ಬರುತ್ತೆ, ಸಾಫ್ಟ್. ಮೃದುವಾಗಿ ಧ್ವನಿ ಬರುತ್ತೆ. ವಾಯ್ಸ್ ಸಾಫ್ಟ್. ಇಲ್ಲಿ ಸಾಫ್ಟ್. ಇದು ಮ್ಯಾಚ್ ದ ಫಾಲೋಯಿಂಗ್. ಹಾಗೆ ಮುಂದೆ ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಅಬೌವ್ ಆ್ಯಂಡ್ ಸೇ ದ ಸೆಂಟೆನ್ಸ್ ಅಲೌಡ್ ಅಂತ ಇದೆ. ನಾವು ಈಗ ಅಲ್ಲಿ ಹೊಂದಿಸಿ ಬರೆದಂಥ ಉತ್ತರಗಳನ್ನೇ ತೆಗೆದುಕೊಂಡು ನಾವು ಇಲ್ಲಿ ಬಿಟ್ಟ ಸ್ಥಳನ ತುಂಬಬೇಕು. ಮೊದಲನೇ ಪ್ರಶ್ನೆ, ಗೋಪು ಬಾಟ್ ಆನಿಯನ್ಸ್ ಸಮ್ವೇರ್ ರೆಡ್ ಆ್ಯಂಡ್ ಸಮ್ವೇರ್ ವೈಟ್. ನೋಡಿ, ಅಲ್ಲಿ ಮೊದಲನೇ ಉತ್ತರ ರೆಡ್ ಆ್ಯಂಡ್ ವೈಟ್ ಅಂತ ಇತ್ತು. ಅದನ್ನು ನಾವು ಇಲ್ಲಿ ತುಂಬಿದಾಗ ಸಮ್ವೇರ್ ರೆಡ್ ಆ್ಯಂಡ್ ಸಮ್ವೇರ್ ವೈಟ್. ಸೆಕೆಂಡ್, ಹಿ ಟುಕ್ ಅ ಡ್ಯಾಶ್ ನೈಫ್. ನೋಡಿ ಯಾವ ರೀತಿ ನೈಫ್ ಇತ್ತಲ್ಲಿ, ಶಾರ್ಪ್ ನೈಫ್. ನೆಕ್ಸ್ಟ್, ಗೋಪು ವಾಸ್ ವೆರಿ ಟಯರ್ಡ್. ಗೋಪು ವಾಸ್ ವೆರಿ ಟಯರ್ಡ್. ದ ಆನಿಯನ್ ಸ್ಪೋಕ್ ಇನ್ ಅ ಡ್ಯಾಶ್ ವಾಯ್ಸ್. ಆನ್ಸರ್ ಈಸ್ ಸಾಫ್ಟ್ ವಾಯ್ಸ್. ನೋಡಿ, ಇದು ಅಲ್ಲಿವ ಉತ್ತರಗಳನ್ನ ತೆಗೆದುಕೊಂಡು ಇಲ್ಲಿ ಬರೆಯೋದು. ನೆಕ್ಸ್ಟ್, ಆನ್ಸರ್ ದಿಸ್ ಕ್ವಶನ್ಸ್ ಓರಲಿ ಆ್ಯಂಡ್ ದೆನ್ ರೈಟ್ ದೆಮ್ ಅಂತ ಇದೆ. ಕ್ವಶನ್ ಆನ್ಸರ್ಸ್ ಇದೆ. ಫಸ್ಟ್ ಕ್ವಶನ್, ವಾಟ್ ಡಿಡ್ ಗೋಪು ಬೈ ಫ್ರಮ್ ದ ಮಾರ್ಕೆಟ್. ಗೋಪು ಮಾರ್ಕೆಟಿಂದ ಏನು ಪರ್ಚೇಸ್ ಮಾಡ್ದ ಅಂತ ಇದೆ. ನೋಡಿಲಿ, ನಾನು ಬರೆದಿದ್ದೀನಿ. ವಾಟ್ ಡಿಡ್ ಗೋಪು ಬೈ ಫ್ರಮ್ ದ ಮಾರ್ಕೆಟ್. ಆನ್ಸರ್ ಈಸ್ ಆನಿಯನ್ಸ್. ಗೋಪು ಬೈ ದ ಆನಿಯನ್ಸ್ ಫ್ರಮ್ ದ ಮಾರ್ಕೆಟ್. Second question, what did the naughty onion ask the others to do? ನೋಡಿ, ಇಲ್ಲಿ ನಾಟಿ ಆನಿಯನ್ಸ್ ಬೇರೆಯವ್ರಿಗೆ ಏನು ಹೇಳ್ತು ಅಂತ ಇದೆ. ಇದಕ್ಕೆ ಉತ್ತರ, ನಾಟಿ ಆನಿಯನ್ ಟೋಲ್ಡ್ ಟು ಅದರ್ಸ್ ಆನಿಯನ್ ಟು ಜಂಪ್ ಔಟ್ ಆಫ್ ದ ಪ್ಯಾಕೆಟ್. ನಾಟಿ ಆನಿಯನ್ ಟೋಲ್ಡ್ ದ ಅದರ್ಸ್ onions to jump out of the packet. Next question, the onions were found in. Onions were found in ಎಲ್ಲೆಲ್ಲಿ ಸಿಗ್ತವೆ. ಆನ್ಸರ್, ಪಾಟ್, ಡಸ್ಟ್ಬಿನ್, ಓವನ್ and all over the kitchen. Next question, why do you think the dinner was a bit late ಅಂತ ಇದೆ. ಏಕೆ ರಾತ್ರಿ ಊಟ ಲೇಟ್ ಆಯಿತು ಅಂತ ಕೇಳಿದ್ದಾರೆ. ದ ಡಿನ್ನರ್ ವಾಸ್ ಲೇಟ್ ಬಿಕಾಸ್ ಆಫ್ ನಾಟಿ ಆನಿಯನ್ಸ್. ದ ಡಿನ್ನರ್ ವಾಸ್ ಲೇಟ್ ಬಿಕಾಸ್ ಆಫ್ ನಾಟಿ ಆನಿಯನ್ಸ್. ಇನ್ ನೆಕ್ಸ್ಟ್ ಇರೋದು, ರೈಟ್ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಒನ್ ಈಸ್ ಡನ್ ಫಾರ್ ಯು ಅಂತ ಇದೆ. ಇಲ್ಲಿ ಕೆಲವೊಂದು ಶಬ್ದಗಳನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸ್ಕೊಂಡು ಸೆಂಟೆನ್ಸ್ನ ಮಾಡಬೇಕು. ಬ್ರೈಟ್, ಹ್ಯಾಪಿ, ಲೋಡೆಡ್, ಲಾರ್ಜ್, ಫ್ಲೈಯಿಂಗ್, ಪ್ರಿಟಿ ಆ್ಯಂಡ್
ರೌಂಡ್. ಇಲ್ಲಿ ನಾವು ಇದರಲ್ಲಿ ಯಾವುದಾದ್ರೂ 5 ಶಬ್ದಗಳನ್ನ ಉಪಯೋಗಿಸ್ಕೊಂಡು ವಾಕ್ಯವನ್ನು ಮಾಡಬೇಕು. ನೋಡಿ, ಎಕ್ಸಾಂಪಲ್, ದ ಸನ್ ಈಸ್ ಬ್ರೈಟ್. ಸೆಕೆಂಡ್ ನಾವು ಮಾಡೋದಾದರೆ, ದ ಚಿಲ್ಡ್ರನ್ ಆರ್ ಹ್ಯಾಪಿ. ದ ಕೈಟ್ ಈಸ್ ಫ್ಲೈಯಿಂಗ್ ಹೈ. ನೋಡಿ, ಫ್ಲೈಯಿಂಗ್ ಉಪಯೋಗಿಸ್ಕೊಂಡು ದ ಕೈಟ್ ಈಸ್ ಫ್ಲೈಯಿಂಗ್ ಹೈ. ಶಿ ವಿಯರಿಂಗ್ ಅ ಪ್ರೆಟಿ ಡ್ರೆಸ್. ನೋಡಿ, ಪ್ರೆಟಿ ಸುಂದರವಾಗಿದೆ. ಶಿ ವಿಯರಿಂಗ್ ಅ ಪ್ರೆಟಿ ಡ್ರೆಸ್. ದ ಬಕೆಟ್ ಈಸ್ ಲಾರ್ಜ್. ದ ಟೇಬಲ್ ಈಸ್ ರೌಂಡ್. ಈ ರೀತಿ ನಾವು ಪದಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಓನ್ ಸೆಂಟೆನ್ಸ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ಇರೋದು, ಲುಕ್ ಎಟ್ ದ ಪಿಕ್ಚರ್ಸ್, ಚೂಸ್ ದ ಕರೆಕ್ಟ್ ಕ್ವಶನ್ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಇಲ್ಲಿ ಕ್ವಶನ್ ವರ್ಡ್ಸ್ ಇವೆ. ವಾಟ್, ಹೂ, ಹೌ ಮೆನಿ, ವಿಚ್, ವೇರ್, ವೆನ್, ಹೂಸ್, ವೈ ಆ್ಯಂಡ್ ಹೌ ಅಂತ ಇದೆ. ನೋಡಿ, ವಾಟ್ ಏನು, ಹೂ ಯಾರು, ಹೌ ಮೆನಿ ಎಷ್ಟು, ವಿಚ್ ಯಾವುದು, ವೇರ್ ಎಲ್ಲಿ, ವೆನ್ ಯಾವಾಗ, ಹೂಸ್ ಯಾರದ್ದು, ವೈ ಅಂದರೆ ಏಕೆ, ಹೌ ಅಂದರೆ ಹೇಗೆ. ಇವೆಲ್ಲ ಪ್ರಶ್ನಾರ್ಥಕ ಪದಗಳು. ನೋಡಿ, ನಾವು ಕ್ವಶನ್ಸ್ ಮಾಡೋದಾದರೆ, ವಾಟ್ ಈಸ್ ದಿಸ್? ಇದು ಏನು? ಇದಕ್ಕೆ ಆನ್ಸರ್ಸ್, ದಿಸ್ ಈಸ್ ಅ ಕಂಪ್ಯೂಟರ್. ಹೌ ಡು ಯು ಗೋ ಟು ಸ್ಕೂಲ್? ನೋಡಿ, ಹೌ ಡು ಯು ನೀನು ಹೇಗೆ ಶಾಲೆಗೆ ಹೋಗುತ್ತಿ? ಬೈ ಬಸ್. ಆನ್ಸರ್ ಈಸ್ ಬೈ ಬಸ್. ವಾಟ್ ಈಸ್ ದಿಸ್? ಇದು ಏನು? ದಿಸ್ ಈಸ್ ವುಡ್. ವಿಚ್ ಈಸ್ ಯುವರ್ ಟಾಯ್? ನಿನ್ನ ಆಟಿಕೆ ಸಾಮಾನು ಯಾವುದು? ಆನ್ಸರ್, ಡ್ರಮ್. ವೇರ್ ಈಸ್ ದ ವೇಸ್? ವೇಸ್ ಎಲ್ಲಿದೆ? ವೇಸ್ ಈಸ್ ಆನ್ ದ ಟೇಬಲ್. ನೋಡಿ, ಟೇಬಲ್ನ ಮೇಲಿದೆ. ವೈ ಈಸ್ ದ ಬೇಬಿ ಲಾಫಿಂಗ್? ಏಕೆ ನಗುತ್ತಿದೆ ಮಗು? ಬಿಕಾಸ್ ಶಿ ಈಸ್ ಹ್ಯಾಪಿ. ಹೌ ಡು ಯು ವೇಕ್ ಅಪ್ ದ ಮಾರ್ನಿಂಗ್? ಹೌ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್? ಬೈ ಅಲಾರಾಮ್ ಕ್ಲಾಕ್. ಹೌ ಮೆನಿ ಫೋನ್ಸ್ ಆರ್ ದೇರ್? ದೇರ್ ಆರ್ 3 phones. 1, 2, 3. ಹೂಸ್ ಬುಕ್ಸ್ ಆರ್ ದೀಸ್? ಈ ಪುಸ್ತಕಗಳು ಯಾರದ್ದು? ಮೈನ್ ನನ್ನದು. ಈ ರೀತಿ ನಾವು ಕ್ವಶನ್ಸ್ ಹಾಗೆಯೇ ಅದಕ್ಕೆ ಆನ್ಸರ್ ಬರೆಯೋದನ್ನು ಕಲಿತ್ಕೋಬೇಕು. ಇದು ಕ್ವಶನ್ ಮಾಡೋದನ್ನು ಕಲಿಯುವಂಥ ಆ್ಯಕ್ಟಿವಿಟಿ. ನಾವು ಕ್ವಶನ್ಸ್ನ ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದು. ಇನ್ನು ನೆಕ್ಸ್ಟ್ ಇರೋದು, ಆನ್ ಈವ್ನಿಂಗ್ ಅಟ್ ಹೋಮ್. ಲುಕ್ ಎಟ್ ದ ಪಿಕ್ಚರ್ ಗಿವನ್ ಬಿಲೋ. ಫ್ರೇಮ್ ಅಟ್ ಲೀಸ್ಟ್ 5 questions ಆನ್ ಇಟ್. 1 question is given below. ಈ ಪಾಠದ ಹಿಂದ್ಗಡೆ ಇರುವಂಥ ಆ್ಯಕ್ಟಿವಿಟೀಸ್ ಎಲ್ಲವೂ ಸಂಬಂಧಪಟ್ಟಿದ್ದು ಕ್ವಶನ್ನ ಯಾವ ರೀತಿ ಫ್ರೇಮ್ ಮಾಡಬೇಕು, ಹಾಗೆಯೇ ಸೆಂಟೆನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಮೇಲೆ. ಇಲ್ಲಿ ನಾವು ಈ ಚಿತ್ರವನ್ನು ನೋಡಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ನ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್, ವಾಟ್ ಈಸ್ ದ ಗರ್ಲ್ ಡೂಯಿಂಗ್? ಹುಡುಗಿ ಏನು ಮಾಡುತ್ತಿದ್ದಾಳೆ ಅಂತ ಕೊಟ್ಟಿದ್ದಾರೆ. ನಾವು ಮತ್ತೆ ಬೇರೆ ಬೇರೆ ಕ್ವಶನ್ಸ್ನ ಕ್ರಿಯೇಟ್ ಮಾಡಬೇಕು. ನೋಡಿ, ಹೂ ಈಸ್ ಪ್ಲೇಯಿಂಗ್ ವಿತ್ ಬಾಲ್ ಅಂತ ಕ್ವಶನ್ ಮಾಡ್ಬೋದು. ಹೂ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್? ಹೌ ಮೆನಿ ಕಪ್ಸ್ ಆರ್ ದೇರ್ ಇನ್ ಗ್ರ್ಯಾಂಡ್ ಮಾಸ್ ಹ್ಯಾಂಡ್? ವಾಟ್ ಈಸ್ ದ ಮದರ್ ಡೂಯಿಂಗ್? ನೋಡಿ, ಈ ರೀತಿ ನಾವು ಕ್ವಶನ್ನ ಫ್ರೇಮ್ ಮಾಡುವಂಥ ಶಬ್ದಗಳು ಹೂ, ಹೌ ಮೆನಿ, ವಾಟ್ ಎಲ್ಲ ನಾವು ಉಪಯೋಗಿಸ್ಕೊಂಡೇ ನಾವು ಕ್ವಶನ್ಸ್ನ ಮಾಡಬೇಕು. ಇದಿಷ್ಟು ನಾಟಿ ಆನಿಯನ್ ಪಾಠದ ಆ್ಯಕ್ಟಿವಿಟೀಸ್.